ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸೆಮಣೆಯ ಹಣೆಬರಹ ಭಾಗ 3. ಅವರ ಮಾತುಗಳಿಗೆ ಒಂದೆಡೆ ಭಯವಾಗುತ್ತಿದ್ದರೂ ವಿಶಿಖಾಳನ್ನು ಮದುವೆಯಾಗಬೇಕೆಂಬ ಆಸೆಯಿಂದ ಅವನು ಬರುವುದಿಲ್ಲ ಬಿಡು ಎಂದು ಅಂದುಕೊಂಡಿದ್ದ ಪ್ರಕಾಶ್ ಪುರೋಹಿತರು ತಾಳಿ ಕಟ್ಟಲು ಹೇಳಿದಾಗ ಎದುರಿಗೆ ರೌದ್ರವಾಗಿ ತನ್ನನ್ನೇ ನೋಡುತ್ತಿದ್ದ ವಿರಾಟ್ನನ್ನು ನೋಡಿ ಇಷ್ಟೊತ್ತಿಗೆ ಮುಂಚೆ ಅವನ ಆಳುಗಳು ತನ್ನ ಫೋಟೋ ತೋರಿಸಿ ಹೇಳಿದ್ದ ಮಾತುಗಳು ನೆನಪಾಗಿ ಗುಂಡಿಗೆ ನಿಂತು ಹೋದಂತಾಗುತ್ತದೆ. ಕೋಪದಿಂದ ಕೆಂಪಾದ ಮುಖದೊಂದಿಗೆ ಗಟ್ಟಿಯಾಗಿ ಮುಷ್ಟಿ ಬಿಗಿದು ತನ್ನನ್ನೇ ನೇರವಾಗಿ ನೋಡುತ್ತಿದ್ದ ವಿರಾಟನನ್ನು ನೋಡುತ್ತಿದ್ದರೆ ಒಂದೇ ಬಾರಿಗೆ ಮೈಯೆಲ್ಲ ಬೆವತು ಹೋಗಿ ತಾಳಿ ಕಟ್ಟಲು ಅವನ ಕೈಗಳು ನಡುಗುತ್ತವೆ. ಅದಕ್ಕೆ ಪುರೋಹಿತರು ಅಷ್ಟೊಂದು ಹೇಳಿದರೂ ವಿಶಿಖಾಳ ಕೊರಳಿಗೆ ತಾಳಿ ಕಟ್ಟಲಾಗಲಿಲ್ಲ ಎಂದು ನಡೆದ ವಿಷಯವನ್ನೆಲ್ಲ ವಿಶಿಖಾಳ ಚಿಕ್ಕಮ್ಮನಿಗೆ ಹೇಳುತ್ತಾನೆ. ಇದೆಲ್ಲ ಯಾವಾಗ ನಡೆಯಿತು ಎಂದು ಅವನ ತಂದೆ ಕೇಳಿದಾಗ, ಇಷ್ಟೊತ್ತಿಗೆ ಮುಂಚೆ ನಾನು ವರನ ಕೋಣೆಗೆ ಬಟ್ಟೆ ಬದಲಾಯಿಸಲು ಹೋದಾಗಲೇ ಅವರು ನನ್ನನ್ನು ಬೆದರಿಸಿ ಹೋದರು. ಅವರು ಬೆದರಿಸಿದರೂ ವಿಶಿಖಾಳನ್ನು ಬಿಡಲಾಗದೆ ಅವಳ ಕೊರಳಿಗೆ ತಾಳಿ ಕಟ್ಟೋಣವೆಂದು ತಾಳಿ ತೆಗೆದುಕೊಂಡೆ. ಆದರೆ ಆ ವಿರಾಟ್ ಎದುರಿಗೆ ಇರುವುದನ್ನು ನೋಡಿ ನನ್ನ ಮೈಯಲ್ಲಿ ನಡುಕ ಹುಟ್ಟಿತು. ಅದಕ್ಕೆ ತಾಳಿ ಕಟ್ಟಲು ಸಾಧ್ಯವಾಗಲಿಲ್ಲ ಎಂದು ಪ್ರಕಾಶ್ ಹೇಳುತ್ತಾನೆ. ಪ್ರಕಾಶ್ ಮಾತುಗಳನ್ನು ಕೇಳಿದ ಅವಳ ಚಿಕ್ಕಮ್ಮ ಇಷ್ಟೆಲ್ಲ ನಡೆಯಿತಾ ಎಂದು ಆಶ್ಚರ್ಯಪಡುತ್ತಾಳೆ. ಪ್ರಕಾಶ್ ತಂದೆ ಇಷ್ಟೆಲ್ಲ ನಡೆದರೂ ನಮಗೆ ಒಂದು ಮಾತು ಕೂಡ ಹೇಳಲಿಲ್ಲವಲ್ಲೋ ಎಂದು ಹೇಳುತ್ತಿರುವಾಗ, ನಾನು ಹೊರಗೆ ಬರುವುದು ತಡವಾಗಿದ್ದಕ್ಕೆ ಪುರೋಹಿತರು ಪೀಠದ ಮೇಲೆ ಕುಳಿತುಕೊಳ್ಳಲು ಹೇಳಿದ್ದರಿಂದ ಮಂಟಪಕ್ಕೆ ಬಂದುಬಿಟ್ಟೆ ಅಪ್ಪ. ನಿಮಗೆ ಈ ವಿಷಯಗಳನ್ನು ಹೇಳಲು ನನಗೆ ಸಮಯ ಸಿಗಲಿಲ್ಲ ಎಂದು ಹೇಳುತ್ತಾನೆ. ಅಲ್ಲಿಯವರೆಗೆ ಹೇಗೋ ಮಾಡಿ ವಿಶಿಖಾಳನ್ನು ಅವನ ಕೈಯಿಂದ ಹೊರಗೆ ಕರೆತರಬೇಕೆಂದು ಅಂದುಕೊಂಡಿದ್ದ ಅವಳ ಚಿಕ್ಕಮ್ಮ ಈಗ ಪ್ರಕಾಶ್ ಹೇಳಿದ ಮಾತುಗಳಿಗೆ ಕನಿಷ್ಠ ಅವನು ಮಂಟಪಕ್ಕೆ ಬಾರದೆ ತಾನು ಯಾರ ಅರಿವೂ ಇಲ್ಲದೆ ವರನ ಕೈಯಲ್ಲಿ ನಡುಕ ಹುಟ್ಟುವಂತೆ ಮಾಡಿದ್ದಾನೆ ಎಂದು ತಿಳಿದ ತಕ್ಷಣ, ಅಂದರೆ ವಿಶಿಖಾ ಇನ್ನೂ ಸಂಪೂರ್ಣವಾಗಿ ಅವನ ಕೈಯಲ್ಲಿ ಸಿಲುಕಿಕೊಂಡಂತೆಯೇನಾ? ಯಾವುದೇ ಪರಿಸ್ಥಿತಿಯಲ್ಲೂ ಅವನನ್ನು ಎದುರಿಸಿ ನಮ್ಮ ಹತ್ತಿರಕ್ಕೆ ಕರೆತರಲು ಸಾಧ್ಯವಿಲ್ಲವೇ ಎಂದು ಗೋಳಾಡುತ್ತಾಳೆ. ಪ್ರಕಾಶ್ಗೂ ವಿರಾಟನ ಮೇಲೆ ತುಂಬ ಕೋಪ ಬರುತ್ತದೆ. ಏಕೆಂದರೆ ವಿಶಿಖಾ ಅಷ್ಟು ಸುಂದರವಾಗಿದ್ದಾಳೆ. ಅವಳ ಸೌಂದರ್ಯ ದೇವಕನ್ಯೆಯರಾದ ಅಪ್ಸರೆಯರಿಗೂ ಯಾವುದರಲ್ಲೂ ಕಡಿಮೆ ಇಲ್ಲ. ಅವಳ ಸೌಂದರ್ಯ ನೋಡಿಯೇ ಅವಳನ್ನು ಮದುವೆಯಾಗಲು ಪ್ರಕಾಶ್ ಇಷ್ಟಪಟ್ಟಿದ್ದ. ಈಗ ಆ ಸೌಂದರ್ಯ ಬೇರೆಯವರ ಪಾಲಾಯಿತು ಎಂದು ಅಂದುಕೊಂಡ ತಕ್ಷಣ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ವಿರಾಟನ ಮುಂದೆ ಇವನೊಂದು ಹುಲ್ಲಿನ ಕಡ್ಡಿ. ಅವನನ್ನು ಎದುರಿಸಬೇಕೆಂದು ಅಂದುಕೊಂಡರೂ ಕನಿಷ್ಠ ಅವರ ಮನೆಯ ಹೊರಗಿರುವ ಗೇಟ್ ಕೂಡ ದಾಟಲು ಸಾಧ್ಯವಿಲ್ಲ. ಅದಕ್ಕೆ ಮೌನವಾಗಿ ವಿಶಿಖಾಳನ್ನು ಅಲ್ಲಿಂದ ಹೇಗೆ ಕರೆತರಬೇಕೆಂದು ಆಲೋಚಿಸುತ್ತಿರುತ್ತಾನೆ ಪ್ರಕಾಶ್. ಹೀಗೆ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಅವರವರ ಯೋಚನೆಯಲ್ಲಿ ಇರುವಾಗ ಅಂಜಲಿ ಅಲ್ಲಿಂದ ಯಾರಿಗೂ ಹೇಳದೆ ಮನೆಗೆ ಬಂದು ಬಿಡುತ್ತಾಳೆ. ಆದರೆ ಅವಳ ಆಲೋಚನೆಗಳೆಲ್ಲವೂ ವಿಶಿಖಾಳ ಮೇಲೆಯೇ ಇರುತ್ತವೆ. ಅಷ್ಟಕ್ಕೂ ವಿರಾಟ್ ಸರ್ ವಿಶಿಖಾಳ ಮೇಲೆ ಏಕೆ ಅಷ್ಟೊಂದು ಹಾಗೆ ಬೆಳೆಸಿಕೊಂಡಿದ್ದಾರೆ, ಏಕೆ ವಿಶಿಖಾಳನ್ನು ಅಷ್ಟೊಂದು ಹಿಂಸಿಸುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಾ, ಪಾಪ ವಿಶಿಖಾ ಈಗ ಹೇಗಿದ್ದಾಳೋ ಎಂದು ಸೋಫಾದಲ್ಲಿ ಕುಳಿತು ಬೆಳಿಗ್ಗೆ ತನಗೆ ಬಂದ ಫೋನ್ ಕರೆಯನ್ನು ನೆನಪಿಸಿಕೊಳ್ಳುತ್ತಾಳೆ. ಬೆಳಿಗ್ಗೆ ತಾನು ನಿದ್ದೆಯಿಂದ ಏಳುವ ಮುಂಚೆಯೇ ಫೋನ್ ರಿಂಗ್ ಆಗುತ್ತಿದ್ದಾಗ ಕಷ್ಟಪಟ್ಟು ನಿದ್ದೆಗಣ್ಣಿನಿಂದ ಇಷ್ಟೊಂದು ಬೆಳಿಗ್ಗೆ ಯಾರು ಡಿಸ್ಟರ್ಬ್ ಮಾಡುತ್ತಿದ್ದಾರಪ್ಪ, ಕನಿಷ್ಠ ನಿದ್ದೆಯನ್ನು ಶಾಂತಿಯಿಂದ ಮಾಡಲು ಬಿಡುವುದಿಲ್ಲ ಎಂದು ಅಂದುಕೊಳ್ಳುತ್ತಾ ಫೋನ್ ಕೈಗೆ ತೆಗೆದುಕೊಂಡು ಹಲೋ ಎನ್ನಲು, ಹಲೋ ಅಂಜು ಎಂದು ವಿಶಿಖಾಳ ಧ್ವನಿ ಸ್ವಲ್ಪ ಗಾಬರಿ ಆದ ಥರ ಕೇಳಿಸುತ್ತದೆ. ವಿಶಿಖಾಳ ಧ್ವನಿ ಕೇಳಿದ ತಕ್ಷಣ ಎಚ್ಚೆತ್ತ ಅಂಜಲಿ, ಏನಿದು ಇಷ್ಟು ಮುಂಜಾನೆಯೇ ಫೋನ್ ಮಾಡಿದ್ದಾಳೆ, ಸಾಮಾನ್ಯವಾಗಿ ಈ ಸಮಯದಲ್ಲಿ ಮಾಡುವುದಿಲ್ಲವಲ್ಲ, ಮನೆಯ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾಳಲ್ಲ ಎಂದು ಅಂದುಕೊಳ್ಳುತ್ತಾ ಮಲಗಿದ್ದವಳು ಒಮ್ಮೆಲೆ ಎದ್ದು ಕುಳಿತು, ಹಲೋ ವಿಶಿ, ನೀನೇನಾ? ಏನೇ ಇಷ್ಟು ಮುಂಜಾನೆಯೇ ಫೋನ್ ಮಾಡಿದ್ದೀಯಾ? ಸಾಮಾನ್ಯ ಸಮಯದಲ್ಲೂ ನಾನು ಫೋನ್ ಮಾಡಿದರೆ ಎತ್ತುವುದಿಲ್ಲ, ಅಂತಹುದರಲ್ಲಿ ಇಷ್ಟು ಬೆಳಿಗ್ಗೆಯೇ ಫೋನ್ ಮಾಡಿದ್ದೀಯಾ, ಏನು ವಿಷಯ ಎಂದು ಕೇಳುತ್ತಿರಲು, ಅಂಜು, ಇಂದು ಬೆಳಿಗ್ಗೆ 10:30ಕ್ಕೆ ನನ್ನ ಮದುವೆ, ಖಂಡಿತವಾಗಿಯೂ ನೀನು ಬರಬೇಕು ಎಂದು ಹೇಳಿ ಬೇರೆ ಮಾತನಾಡದೆ ಫೋನ್ ಇಡಲು ಹೋದಾಗ ಒಮ್ಮೆಲೆ ತಾನು ಏನು ಕೇಳಿದೆ ಎಂದು ಅರ್ಥವಾಗದೆ ಅಂಜಲಿಗೆ ತಕ್ಷಣ ಬೆಡ್ ಮೇಲಿಂದ ಕೆಳಗೆ ಬಿದ್ದಂತಾಗುತ್ತದೆ. ಅದಕ್ಕೆ ಹಲೋ ವಿಶಿ,
ಏನೇ ನೀನು ಹೇಳ್ತಾ ಇರೋದು? ಇದ್ದಕ್ಕಿದ್ದಂತೆ ಈಗಿಂದೀಗ ಅಷ್ಟೊಂದು ದಿಢೀರನೆ ನಿನ್ನ ಮದುವೆ ಏನು? ಅದು ಕೂಡ ಹಿಂದೆ. ನಿನ್ನೆ ರಾತ್ರಿ ಆಫೀಸ್ನಿಂದ ಬರುವಾಗಲೂ ನನಗೆ ಈ ವಿಷಯ ಹೇಳಲಿಲ್ಲ. ಅಷ್ಟಕ್ಕೂ ಹೆಣ್ಣು ನೋಡುವ ಕಾರ್ಯಕ್ರಮ ಯಾವಾಗ ನಡೆಯಿತು? ವರ ಯಾರು? ಹಿಂದೆ ನಿನ್ನ ಮದುವೆ ಎಂದು ನನಗೆ ಮುಂಚೆಯೇ ಏಕೆ ಹೇಳಲಿಲ್ಲ? ಈಗ ಬೆಳಿಗ್ಗೆ 10:30ಕ್ಕೆ ಮದುವೆ ಎಂದು ಇಷ್ಟೊತ್ತಿನಲ್ಲಿ ಹೇಳ್ತಾ ಇದೆಯಾ ಎಂದು ಅಂಜಲಿ ಸೀರಿಯಸ್ ಆಗಿ ಕೇಳುತ್ತಿರಲು, ಈ ವಿಷಯಗಳನ್ನು ನನಗೆ ಗೊತ್ತಿದ್ದರೆ ತಾನೇ ನಿನಗೆ ಹೇಳಲು. ನನಗೂ ನಮ್ಮ ಚಿಕ್ಕಮ್ಮ ಇಷ್ಟೊತ್ತಿಗಷ್ಟೇ ಹೇಳಿದರು ಎನ್ನುತ್ತಾಳೆ ವಿಶಿಖಾ. ಆ ಮಾತಿಗೆ ಇನ್ನಷ್ಟು ಆಶ್ಚರ್ಯಪಡುತ್ತಾ, ಏನಾಯಿತು ವಿಶಿ? ಅಷ್ಟಕ್ಕೂ ವರ ಯಾರು? ಇದ್ದಕ್ಕಿದ್ದಂತೆ ನಿಮ್ಮ ಚಿಕ್ಕಮ್ಮ ಈಗಿಂದೀಗ ನಿನ್ನ ಮದುವೆ ಏಕೆ ನಿಶ್ಚಯಿಸಿದರು? ಅವನ ಬಗ್ಗೆ ಪೂರ್ತಿ ತಿಳಿದುಕೊಂಡೆ ನೀನು ಮದುವೆಗೆ ಒಪ್ಪಿಕೊಂಡೆಯಾ? ಅಥವಾ ನಿಮ್ಮ ಚಿಕ್ಕಮ್ಮ ಏನೋ ಹೇಳಿದ ತಕ್ಷಣ ಸರಿ ಎಂದು ಮೌನವಾಗಿ ಮದುವೆಗೆ ರೆಡಿಯಾಗಿ ಬಿಟ್ಟೆಯಾ ಎಂದು ವಿಶಿಖಾಳ ಮೇಲೆ ಕೂಗಾಡುತ್ತಾಳೆ. ಅಂಜಲಿಗೆ ವಿಶಿಖಾ ಎಂದರೆ ತುಂಬ ಇಷ್ಟ. ಅವಳು ತನ್ನ ಬೆಸ್ಟ್ ಫ್ರೆಂಡ್. ಅದಕ್ಕೆ ಅವಳ ಜೀವನ ಏನಾಗಿ ಬಿಡುತ್ತದೋ ಎಂಬ ಯೋಚನೆಯಿಂದ ವಿಶಿಖಾಳ ಮೇಲೆ ಕೂಗಾಡುತ್ತಾಳೆ. ಅಂಜಲಿ, ಅವನು ನಮ್ಮ ಚಿಕ್ಕಮ್ಮನ ಅಣ್ಣನ ಮಗನಂತೆ ಅಂಜು. ಮುಂಬೈನಲ್ಲಿ ಯಾವುದೋ ಕೆಲಸ ಮಾಡುತ್ತಿದ್ದಾನಂತೆ. ಮೊನ್ನೆ ನಮ್ಮ ಸಂಬಂಧಿಕರ ಮದುವೆಗೆ ನಾನು ಹೋದಾಗ ನನ್ನನ್ನು ಅಲ್ಲಿ ನೋಡಿದ್ದನಂತೆ. ಅವನ ತಂದೆಯನ್ನು ಕರೆದುಕೊಂಡು ಬಂದು ನನ್ನನ್ನು ಮದುವೆಯಾಗುತ್ತೇನೆಂದು ಪ್ರಪೋಸಲ್ ಇಟ್ಟಿದ್ದ ನಮ್ಮ ಚಿಕ್ಕಮ್ಮನ ಹತ್ತಿರ. ಇಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಹಡಬಡಿಯಲ್ಲಿ ನನಗೆ ಮದುವೆ ನಿಶ್ಚಯಿಸಿದರು. ಈ ವಿಷಯವನ್ನು ಅವರು ಯಾವಾಗ ಮಾತನಾಡಿಕೊಂಡರೋ ತಿಳಿಯದು. ಆದರೆ ನನಗೆ ಮಾತ್ರ ಈಗಷ್ಟೇ ಹೇಳಿದರು. ಅದೇನು ಚಿಕ್ಕಮ್ಮ, ಇಷ್ಟೊತ್ತಿಗೆ ನನಗೇಕೆ ಮದುವೆ? ನಾನು ಮದುವೆಯಾಗಿ ಹೊರಟು ಹೋದರೆ ನಮ್ಮ ಮನೆ ನಡೆಯುವುದಿಲ್ಲ. ಆ ವಿಷಯ ನಿನಗೆ ಗೊತ್ತಿದೆಯಲ್ಲವೇ? ಅಷ್ಟೇ ಅಲ್ಲ, ಅಪ್ಪನಿಗೆ ಚಿಕಿತ್ಸೆ ಕೂಡ ಕೊಡಿಸಬೇಕಲ್ಲವೇ? ಅದು ಎಷ್ಟು ಖರ್ಚಿನ ವಿಷಯವೋ. ಎಲ್ಲವೂ ತಿಳಿದು ನನಗೆ ಮದುವೆ ಮಾಡಿ ಕಳುಹಿಸಲು ಏಕೆ ಅಂದ್ಕೊಂಡಿದ್ದೀಯಾ ಚಿಕ್ಕಮ್ಮ ಎಂದು ನಾನು ಕೇಳಿದ್ದಕ್ಕೆ, ಈ ಮದುವೆಗೆ ನೀನು ಒಪ್ಪಿಕೊಂಡರೆ ನಿಮ್ಮ ಅಪ್ಪನಿಗೆ ಬೇಕಾದ ಚಿಕಿತ್ಸೆಯನ್ನು ಅವರು ಕೊಡಿಸುತ್ತೇವೆ ಎಂದಿದ್ದಾರೆ. ನಮ್ಮ ಕುಟುಂಬಕ್ಕೂ ಬೆಂಬಲವಾಗಿ ಇರುತ್ತೇವೆ ಎಂದಿದ್ದಾರೆ ಎಂದು ನನ್ನನ್ನು ಎಷ್ಟೋ ಬೇಡಿಕೊಂಡಳು. ಅಪ್ಪನಿಗೆ ಚಿಕಿತ್ಸೆ ಕೊಡಿಸಬೇಕೆಂದರೆ ತುಂಬ ಖರ್ಚಾಗುವ ಕೆಲಸ ಎಂದು ನಿನಗೆ ಗೊತ್ತಿದೆಯಲ್ಲವೇ ಅಂಜು. ಈಗ ನಾವು ಇರುವ ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆಯೂ ನಾನು ಮಾಡಿಸಲು ಸಾಧ್ಯವಿಲ್ಲ. ನನಗೆ ಬರುವ ಸಂಪಾದನೆಯೆಲ್ಲವೂ ನನ್ನ ಕುಟುಂಬ ನಡೆಯಲು ಸಾಕಾಗುತ್ತದೆ. ಅದಕ್ಕೆ ಅಪ್ಪನಿಗೋಸ್ಕರ ಈ ಮದುವೆಯಾಗೋಣ ಎಂದು ನಿರ್ಧರಿಸಿದೆ. ಒಂದೊಮ್ಮೆ ಅಪ್ಪನಿಗೆ ಗುಣವಾದರೆ ನನಗೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ಏನಿದೆ ಹೇಳು ಎನ್ನಲು, ಅದೇನೇ ಹಾಗೆ ಹೇಳ್ತಾ ಇದೆಯಾ? ಆ ಹುಡುಗ ಯಾರೋ ಏನೋ, ಅಷ್ಟಕ್ಕೂ ಎಂಥವನೋ? ಈ ವಿಷಯಗಳು ಯಾವುದೂ ತಿಳಿಯದೆ ಹಾಗೆ ಹೇಗೆ ಮದುವೆಗೆ ಒಪ್ಪಿಕೊಂಡು ನಿನ್ನ ಕುತ್ತಿಗೆಯನ್ನು ನೀನೇ ಕುಯ್ದುಕೊಳ್ತೀಯಾ ಎಂದು ಕೋಪದಿಂದ ಹೇಳುತ್ತಿದ್ದಾಗ, ನಮ್ಮ ಚಿಕ್ಕಮ್ಮನ ಮೇಲೆ ನನಗೆ ನಂಬಿಕೆ ಇದೆಯಲ್ಲವೇ? ಅವನು ಒಳ್ಳೆಯವನೇ ಆಗಿರುತ್ತಾನೆ. ಇಲ್ಲದಿದ್ದರೆ ನಮ್ಮ ಚಿಕ್ಕಮ್ಮ ನನ್ನನ್ನು ಕೊಟ್ಟು ಮದುವೆ ಮಾಡಲು ಒಪ್ಪುತ್ತಿರಲಿಲ್ಲವಲ್ಲ. ನಿನಗೆ ಗೊತ್ತಿದೆಯಲ್ಲವೇ, ನಮ್ಮ ಚಿಕ್ಕಮ್ಮ ಎತ್ತ ತಾಯಿಯಲ್ಲದಿದ್ದರೂ ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾಳೆ. ಅದಕ್ಕೆ ಅವಳ ಮೇಲಿನ ನಂಬಿಕೆಯಿಂದಲೇ ವರನ ಬಗ್ಗೆ ಏನೂ ತಿಳಿಯದಿದ್ದರೂ ಈ ಮದುವೆಗೆ ಒಪ್ಪಿಕೊಂಡೆ. ನನಗಿರುವುದು ಒಂದೇ ಒಂದು ಬೆಸ್ಟ್ ಫ್ರೆಂಡ್ ನೀನು. ಅದಕ್ಕೆ ನನ್ನ ಮದುವೆಗೆ ನೀನು ಖಂಡಿತ ಬರಬೇಕೆಂದು ನಿನಗೆ ಮಾತ್ರ ಫೋನ್ ಮಾಡುತ್ತಿದ್ದೇನೆ. ಇನ್ನು ಯಾರಿಗೂ ಈ ವಿಷಯ ಹೇಳಿಲ್ಲ ಎನ್ನಲು, ಅಂಜಲಿ ಇನ್ನೂ ಏನೋ ಕೇಳಲು ಹೋಗುವಷ್ಟರಲ್ಲಿ ಅವರ ಚಿಕ್ಕಮ್ಮ, ವಿಶಿ ಬೇಗ ಬಾ, ನಿನ್ನನ್ನು ಮದುಮಗಳು ಮಾಡಬೇಕು ಎಂದು ಕೂಗುತ್ತಿರುತ್ತಾಳೆ. ಅದಕ್ಕೆ ಚಿಕ್ಕಮ್ಮ ಕರೆಯುತ್ತಿದ್ದಾರೆ, ಬಾಯ್, ನೀನು ಮಾತ್ರ ಮದುವೆಗೆ ಬರುವುದನ್ನು ಮರೆಯಬೇಡ ಎಂದು ಇನ್ನೊಮ್ಮೆ ಮರಳಿ ಮರಳಿ ಹೇಳಿ ಫೋನ್ ಇಡುತ್ತಾಳೆ ವಿಶಿಖಾ. ಫೋನ್ ಇಟ್ಟ ನಂತರ ಒಮ್ಮೆಲೆ ತಲೆ ಕೂದಲು ಎಳೆದುಕೊಳ್ಳುತ್ತಾ, ಅಷ್ಟಕ್ಕೂ ಎಂಥ ಹುಚ್ಚಿ ನೀನು? ಅವನು ಯಾರೋ ಏನೋ, ಕನಿಷ್ಠ ತಿಳಿದುಕೊಳ್ಳದೆ ಹಾಗೆ ಹೇಗೆ ಮದುವೆಯಾಗುತ್ತೀಯಾ ಎಂದು ಅಂದುಕೊಳ್ಳುತ್ತಾ, ಅವರ ಚಿಕ್ಕಮ್ಮ ಏನು ಹೇಳಿದರಂತೆ ಈ ಹುಚ್ಚಿ ತಕ್ಷಣ ಆ ಮಾತುಗಳನ್ನು ನಂಬಿ ತನ್ನ ಕುತ್ತಿಗೆಯನ್ನು ಕುಯ್ದುಕೊಳ್ಳಲು ರೆಡಿಯಾಗಿ ಬಿಟ್ಟಳು ಎಂಬ ಆಲೋಚನೆಗಳಿಂದಲೇ ತೊಳಲಾಡುತ್ತಾಳೆ. ಅಷ್ಟರಲ್ಲೇ ಸಮಯ 7:30 ಆಗಿದ್ದರಿಂದ ಇವಳು ಮರಳಿ ಮರಳಿ ಹೇಳಿದ್ದಾಳೆ, ಹೋಗದಿದ್ದರೆ ಹೇಗೆ, ಹೋದರಲ್ಲವೇ ಅಷ್ಟಕ್ಕೂ ಆ ವರನನ್ನು ನೋಡುವುದು ಎಂದು ಅಂದುಕೊಳ್ಳುತ್ತಾ ಹಡಬಡಿಯಲ್ಲಿ ರೆಡಿಯಾಗಿ ಆಟೋದಲ್ಲಿ ಕಲ್ಯಾಣ ಮಂಟಪದ ಕಡೆಗೆ ಹೊರಡುತ್ತಾಳೆ. ಹೀಗೆ ಬೆಳಿಗ್ಗೆ ಏನು ನಡೆಯಿತೋ ಅಂತ ನೆನಪಿಸಿಕೊಳ್ಳುತ್ತಾ ತನ್ನ ಆಲೋಚನೆಯಿಂದ ಹೊರಬಂದ ಅಂಜಲಿ, ಅಷ್ಟಕ್ಕೂ ಅವಳು ಅಷ್ಟು ಗಾಬರಿಯಲ್ಲಿ ನನ್ನ ಮದುವೆ ಎಂದು ಹೇಳುವುದೇನು? ನಾನು ರೆಡಿಯಾಗಿ ಮದುವೆಗೆ ಹೋಗುವುದೇನು? ಅಲ್ಲಿ ಸರ್ ವರನನ್ನು
ಒದೆ ಒದ್ದು ಅವಳ ಕೊರಳಿಗೆ ತಾಳಿ ಕಟ್ಟುವುದೇನು ನನಗೆ ಇದುವರೆಗೆ ಅರ್ಥವಾಗುತ್ತಲೇ ಇಲ್ಲ. ಅಷ್ಟಕ್ಕೂ ಸರ್ಗೆ ಅವಳ ಮದುವೆಯ ವಿಷಯ ಹೇಗೆ ತಿಳಿಯಿತು? ಇಂದು ಬೆಳಿಗ್ಗೆ ತಾನೇ ನನಗೂ ಹೇಳಿದ್ದು. ಅಂತಹುದರಲ್ಲಿ ಕ್ಷಣಗಳಲ್ಲಿ ಸರ್ವರೆಗೆ ತಲುಪಿಬಿಟ್ಟಿದೆ. ಅಂದರೆ ವಿಶಿಖಾ ಮನೆಯಲ್ಲಿ ಏನು ನಡೆಯುತ್ತದೆಯೋ ಅನುಕ್ಷಣವೂ ಸರ್ ತಿಳಿದುಕೊಳ್ಳುತ್ತಿದ್ದಾರಾ? ಅದಕ್ಕೋಸ್ಕರ ಮನುಷ್ಯನನ್ನು ಇಟ್ಟಿದ್ದಾರಾ ಎಂದು ಆಲೋಚಿಸುತ್ತಾ ಅದೇ ಆಗಿರುತ್ತದೆ. ಇಲ್ಲದಿದ್ದರೆ ವಿಶಿಖಾ ಮದುವೆ ವಿಷಯ ಸರ್ಗೆ ಹೇಗೆ ತಿಳಿಯುತ್ತದೆ ಎಂದು ಅಂದುಕೊಳ್ಳುತ್ತಾ, ಆದರೂ ಒಳ್ಳೆಯದೇ ಆಯಿತು. ಆ ವರ ಅಷ್ಟೇನು ಚೆನ್ನಾಗಿಲ್ಲ. ಕಳ್ಳ ಕೋಳಿ ಹಿಡಿಯುವವನಂತೆ ಅವನೋ ಅವನ ಮುಖವೋ. ಅವನಿಗೆ ನಮ್ಮ ವಿಶಿಖಾ ಬೇಕಾ? ಅವನನ್ನು ಅವನ ತಂದೆಯನ್ನು ನೋಡುತ್ತಿದ್ದರೆ ಏನೋ ಕನ್ನಿಂಗ್ ಬ್ಯಾಚ್ನಂತೆ ಕಾಣುತ್ತಿದ್ದಾರೆಯೇ ಹೊರತು ನಂಬಲರ್ಹ ವ್ಯಕ್ತಿಗಳಂತೆ ಕಾಣುತ್ತಿಲ್ಲ. ಒಳ್ಳೆಯದೇ ಆಯಿತು. ವಿರಾಟ್ ಸರ್ ಕೊನೆಯ ನಿಮಿಷದಲ್ಲಿ ಅವಳ ಕೊರಳಿಗೆ ತಾಳಿ ಕಟ್ಟಿ ಮದುವೆಯಾದರು. ಅಷ್ಟಕ್ಕೂ ಅವರ ಬಗ್ಗೆ ಏನೂ ತಿಳಿಯದವನನ್ನು ಮದುವೆಯಾಗುವುದಕ್ಕಿಂತ ವಿರಾಟ್ ಸರ್ ತುಂಬ ಬೆಟರ್ ಎಂದು ಅಂದುಕೊಳ್ಳುತ್ತಾ ಆ ಆಲೋಚನೆಗಳಿಂದ ಒಂದೆಡೆ ತಲೆ ಹೊಡೆದು ಹೋಗುತ್ತಿದ್ದರೆ, ಅಬ್ಬಾ, ಈ ಆಲೋಚನೆಗಳಿಂದ ನನ್ನ ತಲೆ ಹೊಡೆದು ಹೋಗುವಂತಿದೆ, ಅರ್ಜೆಂಟಾಗಿ ಕಾಫಿ ಕುಡಿಯಬೇಕು ಎಂದು ಅಂದುಕೊಳ್ಳುತ್ತಾ ತಕ್ಷಣ ಕಾಫಿ ಮಾಡಿಕೊಳ್ಳಬೇಕು ಅಂತ ಕಾಫಿ ಮಾಡಿಕೊಳ್ಳಲು ಅಡುಗೆ ಮನೆಗೆ ಹೋಗುತ್ತಾಳೆ ಅಂಜಲಿ. ಇತ್ತ ತನ್ನ ಭುಜದ ಮೇಲೆ ಎತ್ತಿಕೊಂಡು ಬಂದ ವಿಶಿಖಾಳನ್ನು ಕಾರ್ ಡೋರ್ ಓಪನ್ ಮಾಡಿ ಪ್ಯಾಸೆಂಜರ್ ಸೀಟ್ನಲ್ಲಿ ಕೂರಿಸಿ ತಕ್ಷಣವೇ ಡ್ರೈವಿಂಗ್ ಸೀಟ್ ಕಡೆಗೆ ಹೋಗಿ ಕೂರುತ್ತಾನೆ ವಿರಾಟ್. ಅವನು ಕೂರುವಷ್ಟರಲ್ಲಿ ಮತ್ತೆ ಈ ಕಡೆ ಡೋರ್ ತೆಗೆದುಕೊಂಡು ಓಡಿ ಹೋಗಲು ನೋಡಿದ ವಿಶಿಖಾಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನಿನಗೆ ಆಗಲೇ ಹೇಳಿದ್ದೆ ತಾನೆ, ನನ್ನಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು. ಆದರೂ ಮತ್ತೆ ಮತ್ತೆ ತಪ್ಪಿಸಿಕೊಳ್ಳಲು ಹೇಗೆ ಆಯಾಸವಿಲ್ಲದೆ ಪ್ರಯತ್ನಿಸುತ್ತಲೇ ಇರುತ್ತೀಯಾ ಎಂದು ಒಂದು ಸೈಡ್ ಸ್ಮೈಲ್ ಕೊಟ್ಟು, ಮರ್ಯಾದೆಯಿಂದ ಕೂತು ಸೀಟ್ ಬೆಲ್ಟ್ ಹಾಕಿಕೊ, ಇಲ್ಲದಿದ್ದರೆ ನಾನು ಏನು ಮಾಡುತ್ತೇನೋ ನನಗೇ ಗೊತ್ತಿಲ್ಲ ಎಂದನು. ವಿರಾಟ್ ಮಾತಿಗೆ ಒಮ್ಮೆಲೆ ದುಃಖ ಉಕ್ಕಿ ಬಂದ ವಿಶಿಖಾ ಕೋಪದಿಂದ ವಿರಾಟ್ ಕಾಲರ್ ಹಿಡಿದು, ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಇನ್ನೂ ಏನಾದರೂ ಮಾಡಲು ಅಲ್ಲಿ ಏನು ಉಳಿದಿದೆ ಅಂದು? ನಿನಗೆ ನಾನೆಂದರೆ ಇಷ್ಟವಿಲ್ಲದಿದ್ದರೂ ನಾನು ನಿನ್ನನ್ನು ಏನೋ ಅಂದೆ ಅಂತ ತಾನೆ ನನ್ನ ಮೇಲಿನ ಕೋಪದಿಂದ ನನ್ನನ್ನು ಸಾಧಿಸಲು ನಡೆಯುತ್ತಿದ್ದ ನನ್ನ ಮದುವೆಯನ್ನು ನಿಲ್ಲಿಸಿ ನನ್ನ ಕತ್ತಿಗೆ ಬಲವಂತವಾಗಿ ತಾಳಿ ಕಟ್ಟಿದೆ. ನನ್ನ ಇಷ್ಟವಿಲ್ಲದೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಜೀವನವನ್ನು ಈಗಾಗಲೇ ನಾಶ ಮಾಡಿದ್ದೀಯಾ. ಇನ್ನೂ ಏನು ಮಾಡಬೇಕು ಎಂದ್ಕೊಂಡಿದ್ದೀಯಾ ಅನ್ನುತ್ತಾ ಒಂದೆಡೆ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿದ್ದರೆ ಆವೇಶದಿಂದ ಕೇಳುತ್ತಿರುತ್ತಾಳೆ ವಿಶಿಖಾ. ವಿರಾಟ್ ಶರ್ಟ್ ಕಾಲರ್ ವಿಶಿಖಾ ಕೈಯಲ್ಲಿರುವುದರಿಂದ ಅದು ಸ್ವಲ್ಪವೂ ಇಷ್ಟವಾಗದ ವಿರಾಟ್ ಗಟ್ಟಿಯಾಗಿ ವಿಶಿಖಾ ಕೈಯನ್ನು ತಳ್ಳಿ, ಇದೇ ನನಗೆ ಇಷ್ಟವಾಗದಿರುವುದು. ನಿನ್ನಲ್ಲಿರುವ ಈ ಸೊಕ್ಕೆ ನನಗೆ ಇಷ್ಟವಾಗದಿರುವುದು. ನಿನ್ನನ್ನು ಈ ದಿನ ಈ ಹಂತಕ್ಕೆ ತಂದಿರುವುದು ಕೂಡ ನಿನ್ನ ಈ ಸೊಕ್ಕೆ. ಏನು ನೋಡಿಕೊಂಡು ನಿನಗೆ ಇಷ್ಟು ಸೊಕ್ಕು? ನನ್ನೊಂದಿಗೆ ಮಾಂಸಖಂಡ ಬೆಳೆಸಿದ ಗಂಡಸರೇ ಎದುರು ಮಾತನಾಡುವುದಕ್ಕೆ, ನನ್ನ ಮಾತಿಗೆ ಎದುರು ಹೇಳುವುದಕ್ಕೆ ಧೈರ್ಯವಿಲ್ಲದೆ ಸುಮ್ಮನೆ ನನ್ನ ಮುಂದೆ ತಲೆ ಬಾಗುತ್ತಾರೆ. ಅಂತಹುದರಲ್ಲಿ ನನ್ನನ್ನು ಹೆದರಿಸಿ ಮಾತನಾಡುವುದಷ್ಟೇ ಅಲ್ಲದೆ ಇಂದು ನನ್ನ ಕಾಲರ್ ಹಿಡಿಯುತ್ತೀಯಾ? ನಾನು ಆಗಲೇ ಹೇಳಿದ್ದೆ ತಾನೆ ನಿನ್ನ ಬಳಿ, ನನ್ನನ್ನು ಹೆದರಿಸಿ ಮಾತನಾಡಿದರೆ, ನನ್ನ ಮಾತಿಗೆ ಎದುರು ಹೇಳಿದರೆ ಅವರ ಜೀವನ ಏನಾಗುತ್ತದೆಯೋ ಎಂದು. ಆದರೂ ನೀನು ಕೇಳಲಿಲ್ಲ. ಅದಕ್ಕೆ ನೋಡಿದೆಯಾ ಇಂದು ನಿನ್ನ ಜೀವನ ಏನಾಯಿತು ಎಂದು ಅನ್ನುತ್ತಾ ವಿರಾಟ್ ಅವಳ ಕೈಯನ್ನು ಕೊಡವಿ ತಳ್ಳಿದಾಗಲೇ ಎರಡು ಕೈಗಳಲ್ಲಿ ಮುಖ ಬಚ್ಚಿಟ್ಟುಕೊಂಡು ಅಳುತ್ತಿದ್ದ ವಿಶಿಖಾ ಕಡೆ ನೋಡಿ ಒಂದು ಸೈಡ್ ಸ್ಮೈಲ್ ಕೊಡುತ್ತಾ ತನ್ನ ಎರಡು ಕೈಗಳನ್ನು ಕೆಳಗಿಳಿಸಿ ವಿಶಿಖಾಳನ್ನು ನೋಡುತ್ತಾ, ಇನ್ಮುಂದೆ ನಿನ್ನ ಜೀವನ ಪೂರ್ತಿ ನನ್ನೊಂದಿಗೆ, ನನ್ನನ್ನು ಮೀರಿ ಒಂದು ಹೆಜ್ಜೆ ಕೂಡ ಇಡಲು ಸಾಧ್ಯವಿಲ್ಲ ಎನ್ನುತ್ತಾ ಸೀಟ್ ಬೆಲ್ಟ್ ಹಾಕಿಕೊ, ಮನೆಗೆ ಹೋಗೋಣ ಎಂದು ಇನ್ನೊಮ್ಮೆ ಹೇಳುತ್ತಾನೆ. ವಿರಾಟ್ ಎಷ್ಟು ಹೇಳಿದರೂ ಅವನ ಮಾತನ್ನು ಲೆಕ್ಕಿಸದವಳಂತೆ ವಿರಾಟ್ ಎಂದರೆ ತನಗೆ ಲೆಕ್ಕವಿಲ್ಲದಂತೆ ವರ್ತಿಸುತ್ತಾ ಕನಿಷ್ಠ ಅವನ ಕಡೆಯೂ ನೋಡಲು ಕೂಡ ನೋಡುವುದಿಲ್ಲ. ವಿಶಿಖಾ ಯಾರೊಂದಿಗಾದರೂ ಒಂದು ಬಾರಿಗಿಂತ ಹೆಚ್ಚು ಹೇಳುವ ಅಭ್ಯಾಸವಿಲ್ಲದ ವಿರಾಟ್ ವಿಶಿಖಾ ತನ್ನ ಮಾತು ಕೇಳದಿರುವುದರಿಂದ ಕಿರಿಕಿರಿಗೊಂಡು ಕೋಪ ಬರುತ್ತಿದ್ದರೆ, ಹಾಗಾದರೆ ನೀನು ನನ್ನ ಮಾತು ಕೇಳುವುದಿಲ್ಲ, ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದಿಲ್ಲ ಅಷ್ಟೇ ತಾನೆ ಎಂದು ಒಂದು ಡೆವಿಲ್ ಸ್ಮೈಲ್ ಕೊಡುತ್ತಾ ವಿಶಿಖಾ ಕಡೆ ನೋಡುತ್ತಿದ್ದರೆ, ಆ ನಗುವಿಗೆ ಮೈಯಲ್ಲಿ ನಡುಕ ಹುಟ್ಟುತ್ತಿದ್ದರೂ ತಾನು ವಿರಾಟ್ಗೆ ಹೆದರಬಾರದು ಎಂದು ಅಂದುಕೊಳ್ಳುತ್ತಾ ಅತಿ ಕಷ್ಟದಿಂದ ಇಲ್ಲದ ಧೈರ್ಯವನ್ನು ಸಾಲವಾಗಿ ತಂದು
ಎಂದುಕೊಳ್ಳುತ್ತಾ, ಹೌದು, ನಾನು ಹಾಕಿಕೊಳ್ಳುವುದಿಲ್ಲ. ನನ್ನನ್ನು ಇಲ್ಲೇ ಇಳಿಸಿಬಿಟ್ಟು ಹೋಗು. ನಾನು ನಮ್ಮ ಚಿಕ್ಕಮ್ಮನ ಬಳಿಗೆ ಹೊರಟು ಹೋಗುತ್ತೇನೆ. ನಿನ್ನೊಂದಿಗೆ ಬರುವುದಿಲ್ಲ ಎಂದು ನಡುಗುವ ಹೃದಯದಿಂದ ಹೇಳುತ್ತಾಳೆ ವಿಶಿಖಾ. ವಿಶಿಖಾಳ ಮಾತಿಗೆ ಅವಳ ಎದೆಯ ಮೇಲೆ ನೇತಾಡುತ್ತಿದ್ದ ತಾಳಿಯನ್ನು ತೋರು ಬೆರಳಿನಿಂದ ಮೇಲಕ್ಕೆತ್ತಿ ವಿಶಿಖಾಳಿಗೆ ತೋರಿಸುತ್ತಾ, ಇದನ್ನು ನಿನ್ನ ಕತ್ತಿಗೆ ಕಟ್ಟಿದ್ದು ನಿನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುವುದಕ್ಕಲ್ಲವೇ? ಎಂದೆಂದಿಗೂ ನೀನು ನನ್ನಿಂದ ತಪ್ಪಿಸಿಕೊಳ್ಳದೇ ಇರಲು ಇನ್ನು ನೀನು ನಿನ್ನ ಜೀವನ ಪೂರ್ತಿ ನನ್ನ ಬಳಿಯೇ ಇರಲೇಬೇಕು. ನಾನು ಕೊಡುವ ಟಾರ್ಚರ್ ಸಹಿಸಿಕೊಳ್ಳಲೇಬೇಕು ಎನ್ನುತ್ತಾ ವಿಶಿಖಾ ಕಡೆ ನೋಡಿದ ತಕ್ಷಣ, ಅಲ್ಲಿಯವರೆಗೆ ಯಾವುದೋ ಒಂದು ದಿನ ವಿರಾಟ್ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಬಲ್ಲೆನೆಂದು ಅಂದುಕೊಂಡಿದ್ದ ವಿಶಿಖಾ ಇನ್ನೂ ನಿನಗೆ ಆ ಅವಕಾಶವಿಲ್ಲ ಎಂಬಂತೆ ವಿರಾಟ್ ಗರ್ಜಿಸುವಂತೆ ಹೇಳುತ್ತಿದ್ದರೆ, ಇನ್ನು ತಾನು ಅವನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಅರ್ಥವಾಗಿ ಮತ್ತಷ್ಟು ದುಃಖ ಹುಮ್ಮಳಿಸಿ ನಿಲ್ಲಿಸದೆ ಬಿಕ್ಕಿ ಬಿಕ್ಕಿ ಅಳುತ್ತಿರುತ್ತಾಳೆ ವಿಶಿಖಾ. ವಿಶಿಖಾ ಕಡೆ ಒಮ್ಮೆ ನೋಡಿದ ವಿರಾಟ್ಗೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಅವಳ ಬೆಕ್ಕಳಿಕೆಗೆ ಸಮುದ್ರದಲ್ಲಿ ಏಳುವ ಅಲೆಗಳಂತೆ ಅವಳ ಎದೆ ಉಬ್ಬುತ್ತಿದ್ದರೆ, ನಡುಗುತ್ತಿರುವ ವಿಶಿಖಾ ಎದೆಯ ಕಡೆ ನೋಡುತ್ತಾ ಕನ್ನಿಂಗಾಗಿ ಒಂದು ಸ್ಮೈಲ್ ಕೊಟ್ಟು, ಓಕೆ ಬೇಬಿ, ನಿನ್ನಿಷ್ಟ. ನೀನು ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಡ. ನಾನು ನಿನಗೆ ಮೊದಲೇ ಹೇಳಿದ್ದೇನೆ, ನನ್ನ ಮಾತು ಕೇಳದಿದ್ದರೆ ಆಮೇಲೆ ಆಗುವ ಪರಿಣಾಮಗಳಿಗೆ ನನ್ನನ್ನು ಹೊಣೆ ಮಾಡಬೇಡ ಎಂದು. ಆದರೂ ನೀನು ಕೇಳಲಿಲ್ಲ. ಇನ್ನು ನಾನು ಏನು ಮಾಡಿದರೂ ನೀನು ಮಾತನಾಡಲು ಅವಕಾಶವಿಲ್ಲ ಎನ್ನುತ್ತಾ ವಿಶಿಖಾಳ ಕೈ ಹಿಡಿದು ಒಂದೇ ಬಾರಿಗೆ ಎಳೆಯುವಷ್ಟರಲ್ಲಿ ವಿಶಿಖಾ ಒಮ್ಮೆಲೆ ವಿರಾಟ್ ಮಡಿಲಿಗೆ ಬಂದು ಬೀಳುತ್ತಾಳೆ. ಒಮ್ಮೆಲೆ ವಿರಾಟನ ಈ ಕೃತ್ಯಕ್ಕೆ ಅವಕ್ಕಾದ ವಿಶಿಖಾ ಸ್ವಲ್ಪ ತಲೆ ಮೇಲೆತ್ತಿ ವಿರಾಟ್ ಮುಖವನ್ನು ನೋಡುವಷ್ಟರಲ್ಲಿ ಅವನು ಅವಳನ್ನೇ ನೋಡುತ್ತಾ ಕನ್ನಿಂಗಾಗಿ ನಗುತ್ತಿರುತ್ತಾನೆ. ಆ ನಗು ನೋಡಿ ಇನ್ನೂ ಕೋಪ ಹೆಚ್ಚಾಗಿ ತಕ್ಷಣ ಅವನ ಮಡಿಲಿನಿಂದ ಹೇಳಲು ನೋಡುತ್ತಿದ್ದರೆ, ವಿಶಿಖಾಳಿಗೆ ಆ ಯೋಚನೆ ಬರುವ ಮುನ್ನವೇ ವಿಶಿಖಾಳ ಸುತ್ತಲೂ ತನ್ನ ಕೈಯನ್ನು ಬಿಗಿಗೊಳಿಸುತ್ತಾನೆ ವಿರಾಟ್. ವಿಶಿಖಾ ತನ್ನಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ತನ್ನ ಕೈ ಹಿಡಿತವನ್ನು ಅಷ್ಟಕ್ಕಷ್ಟೇ ಬಿಗಿ ಮಾಡುತ್ತಾ ಇರುತ್ತಾನೆ ವಿರಾಟ್. ನಿನಗೆ ನಾನು ಮೊದಲೇ ಹೇಳಿದ್ದೆ ತಾನೇ, ಮರ್ಯಾದೆಯಿಂದ ಸೀಟ್ ಬೆಲ್ಟ್ ಹಾಕಿಕೋ ಎಂದು. ಆದರೆ ನೀನು ಕೇಳಲಿಲ್ಲ. ನಾನು ಹಾಕಿಕೊಳ್ಳುವುದಿಲ್ಲ, ನೀನು ಏನು ಮಾಡ್ತೀಯೋ ಮಾಡಿಕೊ ಅನ್ನುವಂತೆ ನೋಡಿದೆ. ನನಗೆ ಎದುರು ಹೇಳುವವರಿಗೆ ಬುದ್ಧಿ ಕಲಿಸುವವರೆಗೆ ನಾನೇನು, ನನಗೆ ಎದುರು ತಿರುಗಿದರೆ ಏನು ಮಾಡ್ತೀನಿ ಅಂತ ಅವರಿಗೆ ತಿಳಿಯುವ ಹಾಗೆ ಮಾಡುವವರೆಗೆ ಸುಮ್ಮನಿರುವ ಟೈಪ್ ನಾನಲ್ಲ. ಈಗ ನೋಡಿದೆಯಾ, ಅನಾವಶ್ಯಕವಾಗಿ ನಿನ್ನಷ್ಟಕ್ಕೆ ನೀನೇ ಬಂದು ನನ್ನ ಮಡಿಲಿಗೆ ಬಿದ್ದೆ ಎಂದು. ಅದೇ ನನ್ನ ಮಾತು ಮುಂಚೆಯೇ ಕೇಳಿದ್ದರೆ ಅಲ್ಲೇ ಸೇಫಾಗಿ ಇರುತ್ತಿದ್ದೆ ತಾನೇ ಎಂದು ಅನ್ನುತ್ತಿದ್ದರೆ, ಅವನ ಕಡೆ ನೋಡುತ್ತಾ ಇನ್ನು ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಎಂದು ಅರ್ಥವಾಗಿ ಅವನೊಂದಿಗೆ ವಾದಿಸಿದರೂ ವ್ಯರ್ಥ ಎಂದು ಮೌನವಾಗಿ ವಿರಾಟ್ ಕಡೆ ನೋಡುತ್ತಾಳೆ ವಿಶಿಖಾ. ವಿಶಿಖಾಳನ್ನು ಜಾಗರೂಕತೆಯಿಂದ ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಇಬ್ಬರಿಗೂ ಸೇರಿಸಿ ಸೀಟ್ ಬೆಲ್ಟ್ ಹಾಕಿಬಿಟ್ಟು ಗಟ್ಟಿಯಾಗಿ ಒಂದು ಕೈಯಿಂದ ವಿಶಿಖಾಳನ್ನು ಸುತ್ತಿ ಹಿಡಿದು ಇನ್ನೊಂದು ಕೈಯಿಂದ ಡ್ರೈವಿಂಗ್ ಸ್ಟಾರ್ಟ್ ಮಾಡುತ್ತಾನೆ ವಿರಾಟ್ ತನ್ನ ಕೈಯನ್ನು ಗಟ್ಟಿಯಾಗಿ ಬಿಗಿ ಮಾಡುತ್ತಿದ್ದಂತೆ ಅವಳ ಮೈಸಿರಿ ಅವನ ಕಲ್ಲಿನಂತಹ ದೇಹಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಅದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ ವಿಶಿಖಾಳಿಗೆ. ಇದರಿಂದ ಮತ್ತೊಮ್ಮೆ ಅವನನ್ನು ಬಿಡಿಸಿಕೊಳ್ಳೋಣ ಎಂದು ನೋಡಿದರೆ ಅಷ್ಟಕ್ಕಷ್ಟೇ ಬಿಗಿಯಾಗುತ್ತಿರುವ ವಿರಾಟ್ ಹಿಡಿತಕ್ಕೆ ಅವಳ ಮೈ ಅವನ ಎದೆಗೆ ಇನ್ನಷ್ಟು ಅಂಟಿಕೊಳ್ಳುತ್ತದೆ. ತನ್ನ ಪರಿಸ್ಥಿತಿಗೆ ವಿಶಿಖಾಳ ಕಣ್ಣಿನಿಂದ ಕಣ್ಣೀರು ಜಾರಿ ವಿರಾಟ್ ಶರ್ಟನ್ನು ಒದ್ದೆ ಮಾಡುತ್ತಿದ್ದರೆ ಅವಳ ಕಣ್ಣೀರು ನೋಡಿ ವಿರಾಟ್ ಕೈ ಅವಳ ಸುತ್ತಲೂ ಮತ್ತಷ್ಟು ಬಿಗಿಯಾಗುತ್ತದೆ. ಅಷ್ಟೇ ಅಲ್ಲದೆ ನಾರ್ಮಲ್ ಸ್ಪೀಡ್ನಲ್ಲಿದ್ದ ಡ್ರೈವಿಂಗ್ ಒಮ್ಮೆಲೆ ವೇಗ ಪಡೆದುಕೊಳ್ಳುತ್ತದೆ. ಭಯಂಕರವಾದ ಚಂಡಮಾರುತದಲ್ಲಿ ಬೀಸುವ ಗಾಳಿ ಎಷ್ಟು ವೇಗವಾಗಿರುತ್ತದೆಯೋ ಅದಕ್ಕಿಂತಲೂ ವೇಗವಾಗಿ ಬದಲಾದ ವಿರಾಟ್ ಡ್ರೈವಿಂಗ್ ನೋಡುತ್ತಾ ಭಯದಿಂದ ಹೃದಯ ಬಡಿಯುತ್ತಿದ್ದರೆ, ಇಷ್ಟು ಸ್ಪೀಡ್ ಮನೆಗೆ ಹೋಗಲಿಕ್ಕ ಅಥವಾ ಮೇಲಿನ ಲೋಕಕ್ಕೆ ಹೋಗಲಿಕ್ಕ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ತಾನು ಏನು ಮಾಡಿದರೂ ವಿರಾಟ್ ರಿಯಾಕ್ಷನ್ ಅದಕ್ಕಿಂತ ದಾರುಣವಾಗಿರುತ್ತದೆ ಎಂದು ಊಹಿಸಿ ಅದರಿಂದ ಏನು ಮಾಡಬೇಕೆಂಬುದು ತಿಳಿಯದೆ ಮೌನವಾಗಿರುತ್ತಾಳೆ ವಿಶಿಖಾ. ವೇಗವಾಗಿ ಡ್ರೈವ್ ಮಾಡಿಕೊಂಡು ಬರುತ್ತಿದ್ದರೆ ಮಧ್ಯದಲ್ಲಿ ಬಂದ ಸ್ಪೀಡ್ ಬ್ರೇಕರ್ಗಳಿಗೆ ಕಾರ್ ಅಪ್ ಆ್ಯಂಡ್ ಡೌನ್ ಆಗುತ್ತಿದ್ದರೆ ಮತ್ತಷ್ಟು ವಿರಾಟ್ ಎದೆಗೆ ಬಲವಾಗಿ ಗುದ್ದುತ್ತಿರುತ್ತಾಳೆ ವಿಶಿಖಾ. ತನ್ನ ಬೆನ್ನಿನ ಹಿಂದೆ ಬಲವಾಗಿರುವ ವಿರಾಟ್ ಕೈಗೆ
ತನ್ನ ಮುಂದಿರುವ ವಿರಾಟ್ ಎದೆಗೆ ಮಧ್ಯದಲ್ಲಿ ಸಿಲುಕಿ ನಡುಗುತ್ತಿದ್ದರೆ ಅವನ ಎದೆಗೆ ಮತ್ತು ತನ್ನ ಮಧ್ಯೆ ತನ್ನ 2 ಕೈಗಳನ್ನು ಅಡ್ಡಲಿಡಲು ನೋಡುತ್ತಾಳೆ ವಿಶಿಖಾ. ಅದಕ್ಕೆ ಯಾವುದೇ ರೀತಿಯ ಚಾನ್ಸ್ ಕೊಡುವುದಿಲ್ಲ ವಿರಾಟ್. ವಿಶಿಖಾಳ ಕೃತ್ಯಕ್ಕೆ ವಿರಾಟ್ ಕಣ್ಣುಗಳು ಮತ್ತೆ ಕೆಂಪಗಾಗುತ್ತಾ ದವಡೆಗಳು ಬಿಗಿಯಾಗುತ್ತಿದ್ದರೆ ಅದು ಈಗ ತಾನು ಮಾಡುತ್ತಿರುವ ಕೆಲಸದ ಫಲಿತಾಂಶವೇ ಎಂದು ಅರ್ಥವಾಗಿ ಮೌನವಾಗಿ ಅಡ್ಡಲಿಡಲು ನೋಡಿದ 2 ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾಳೆ ವಿಶಿಖಾ. ತನ್ನ 2 ಕೈಗಳನ್ನು ಅಡ್ಡಲಿಡುವ ಪ್ರಯತ್ನವನ್ನು ವಿಶಿಖಾ ಹಿಂತೆಗೆದುಕೊಂಡ ತಕ್ಷಣ ವಿರಾಟ್ನಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದು ಡೆವಿಲ್ ಸ್ಮೈಲ್ ಬರುತ್ತದೆ. ಅದು ಹೀಗೆಯೇ ನಾನು ಏನು ಹೇಳಬೇಕೆಂದುಕೊಂಡಿದ್ದೇನೋ ಅದನ್ನು ಹೇಳದೇನೆ ಅರ್ಥ ಮಾಡಿಕೊಳ್ಳುತ್ತಿರು. ಈಗಲಾದರೂ ನಿನ್ನ ಲೈಫ್ ಸ್ವಲ್ಪ ಸುಲಭವಾಗುತ್ತದೆ. ಇಲ್ಲ ಆಗದು ಎಂದೂ ನನಗೆ ಎದುರು ತಿರುಗಲು ನೋಡಿದೆ ಅಂದರೆ ಈಗ ನೋಡಿದೆ ತಾನೆ ಏನು ಮಾಡುತ್ತೇನೆ ಅಂತ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ. ಇನ್ನೂ ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ವಿಶಿಖಾಳ ಎದೆಯಲ್ಲಿ ನಡುಕ ಹುಟ್ಟಿಸಿ ತನ್ನ ಡ್ರೈವಿಂಗ್ ಸ್ಪೀಡ್ ಸ್ವಲ್ಪ ತಗ್ಗಿಸುತ್ತಾನೆ ವಿರಾಟ್. ಆಗಲೇ ವಿಶಿಖಾಳ ಎದೆ ಬಡಿತ ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ. ಇನ್ನೂ ಅವನ ಕೈಗಳಲ್ಲಿ ತನ್ನ ಜೀವನ ಸಂಪೂರ್ಣವಾಗಿ ಸಿಲುಕಿಕೊಂಡಿದೆ ಎಂದು, ಅವನ ಕಪಿ ಮುಷ್ಟಿಯಿಂದ ಹೊರಬರುವುದು ಅಸಂಭವ ಎಂದು ಅರ್ಥವಾಗಿ, ತಾನಿಲ್ಲದಿದ್ದರೆ ತನ್ನ ಫ್ಯಾಮಿಲಿ ಹೇಗೆ ನಡೆಯುತ್ತದೆಯೋ, ತನ್ನ ತಂದೆ ಏನಾಗುತ್ತಾರೋ ಎಂಬ ಆಲೋಚನೆಗಳಿಂದಲೇ ತೊಳಲಾಡುತ್ತಿರುತ್ತಾಳೆ ವಿಶಿಖಾ. ಒಮ್ಮೆಲೆ ಬದಲಾದ ವಿಶಿಖಾಳ ಮುಖವನ್ನು ನೋಡುತ್ತಾ ಅವಳು ತನ್ನ ಫ್ಯಾಮಿಲಿ ಬಗ್ಗೆ ಯೋಚಿಸುತ್ತಿದ್ದಾಳೆಂದು ಅರ್ಥವಾಗಿ ಅವಳ ಮುಖಭಾವವನ್ನು ಗಮನಿಸುತ್ತಿರುತ್ತಾನೆ ವಿರಾಟ್. ಇಷ್ಟರಲ್ಲಿ ವಿರಾಟ್ ತನ್ನ ಮ್ಯಾನ್ಸನ್ ಮುಂದೆ ತಲುಪಿದ ಕೂಡಲೇ ಗಟ್ಟಿಯಾಗಿ ಹಾರ್ನ್ ಪ್ರೆಸ್ ಮಾಡುತ್ತಿದ್ದರೆ ಆ ಹಾರ್ನ್ ಸೌಂಡ್ಗೆ ತನ್ನ ಆಲೋಚನೆಗಳಿಂದ ಹೊರಬಂದು ಮುಂದಕ್ಕೆ ನೋಡಲು ಪ್ರಯತ್ನಿಸುತ್ತಿರುವ ವಿಶಿಖಾಳ ಪ್ರಯತ್ನ ಫಲಿಸುವುದಿಲ್ಲ. ಏಕೆಂದರೆ ಅವಳು ವಿರಾಟ್ ಕಡೆ ತಿರುಗಿ ಅಂಟಿಕೊಂಡಿರುತ್ತಾಳೆ. ಆದ್ದರಿಂದ ಇವನೇಕೆ ಇಷ್ಟು ಗಟ್ಟಿಯಾಗಿ ಹಾರ್ನ್ ಮಾಡುತ್ತಿದ್ದಾನೆ ಎಂದು ಅಂದುಕೊಳ್ಳುವಷ್ಟರಲ್ಲಿಯೇ ವಾಚ್ಮ್ಯಾನ್ ಓಡೋಡಿ ಬಂದು ಗೇಟ್ ಓಪನ್ ಮಾಡುತ್ತಾನೆ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.